ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋನ ಮೇಯ್ನ್ ಆಗಿ ನಾನು ದರ್ಶನ್ ಸರ್ ಅವರು ಮತ್ತು ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾಳೆ ದರ್ಶನ್ ಸರ್ ಅವರ ಬರ್ಡೇ, ಸೊ ಹಂಗಾಗಿ ಹ್ಯಾಪಿ ಬರ್ಡೇ ದರ್ಶನ್ ಸರ್. ಇವತ್ತು ವಿಡಿಯೋ ಮಾಡ್ತಿರೋ ಮೇಯ್ನ್ ಉದ್ದೇಶ ಅಂದರೆ ನಾಳೆ ದರ್ಶನ್ ಸರ್ ಅವರ ಬರ್ಡೇ ಮತ್ತು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಅವರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಟೈಮಲ್ಲಿ ನನ್ನ ಚಾನಲಲ್ಲಿ ವ್ಯೂಸೇ ಬರ್ತಾ ಇರಲಿಲ್ಲ, ಏನೇ ಕಂಟೆಂಟ್ ಕೊಟ್ಟರು ಯಾರು ನೋಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನ್ನ ಚಾನಲ್ಗೆ ಬೂಸ್ಟ್ ಮಾಡಿ ಚಾನಲ್ ಬೆಳೆಸಿದ್ದೆ ದರ್ಶನ್ ಸರ್ ಅವರ ಫ್ಯಾನ್. ಸೊ ಇವಾಗ ಸರಿಸುಮಾರು 5,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಅದರಲ್ಲಿ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ, ಲೈಕ್ 5,000ದಲ್ಲಿ 3,500 ಜನ ಕಂಪ್ಲೀಟ್ ದರ್ಶನ್ ಸರ್ ಅವರ ಫ್ಯಾನ್ಸ್ ಇದ್ದಾರೆ. ಬಟ್ ನಾನು ಈ ಚಾನಲಲ್ಲಿ ನಾನು ಯಾವಾಗಲೂ ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ ಕೊಡ್ತಾ ಇರ್ತೀನಿ. ಆದರೆ ದರ್ಶನ್ ಸರ್ ಅವರ ಯಾವುದೇ ಲೇಟೆಸ್ಟ್ ಟ್ರೈಲರ್ ಬರೋದಾಗಲಿ, ಇಲ್ಲ ಮೂವಿ ಬರೋದಾಗಲಿ, ಇಲ್ಲ ಯಾವುದಾದ್ರು ಲೈಕ್ ಬರ್ಡೇ ಇದೆ ನಾಳೆ, ಈ ಥರ ಏನೇ ಇದ್ರೂ ನಾನು ಎಜುಕೇಷನ್ ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ದರ್ಶನ್ ಸರ್ ಅವ್ರ ಬಗ್ಗೆ ನಾನು ವೀಡಿಯೋ ಮಾಡಾಕ್ತೀನಿ. ಯಾಕಂದರೆ ಈ ಚಾನಲ್ ಬೆಳೆದಿದ್ದೆ ಅವರಿಂದ. ಸೊ ಒನ್ಸ್ ಅಗೇನ್ ನಾನು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ. ಸೊ ನಾಳೆ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬನ ಅಂತಲೇ ಹೇಳ್ಬೋದು. ದರ್ಶನ್ ಸರ್ ಅವರ ಬರ್ಡೇ ಇದೆ. ಸೊ ಇದೇ ಥರ ಅವರು ಒಳ್ಳೊಳ್ಳೆ ಮೂವಿ ಕೊಡ್ತಾ ಇರಲಿ. ನೀವು ನೋಡ್ಬೋದು, ಕಟೇರ 2023ನೇ ಸಾಲಿನಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಮೂವಿ ಆಗಿತ್ತು. 250 ಕೋಟಿ ಕೂಡ ಕ್ರಾಸ್ ಆಗಿತ್ತು. ಇದೇ ಥರ ದರ್ಶನ್ ಸರ್ ಅವರು ಹೆಚ್ಚಿನದಾಗಿ ಮೂವಿ ಮಾಡ್ತಾ ಇರಲಿ, ಎಲ್ಲ ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಲಿ ಅಂತ ದೇವರಿಗೆ ಕೇಳ್ತಾ, ಸೊ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೂ ಒಳ್ಳೆಯದಾಗಲಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಸದ್ಯಕ್ಕೆ ಎಜುಕೇಷನ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಲೈಕ್ KCET ರಿಲೇಟೆಡ್, ಜಾಬ್ ರಿಲೇಟೆಡ್, ಅದೇ ಥರ ಯುವ ನಿಧಿ, ಗೃಹಲಕ್ಷ್ಮಿ, ಇದೇ ಥರ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಹ್ಯಾಪಿ ಬರ್ಡೇ ದರ್ಶನ್ ಸರ್. ಇದೇ ಥರ ಲೇಟೆಸ್ಟ್ ಆದ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.